ಗೋವಿಂದನ್ಗೆ ಕರುಣೆ ಬೇಡವಾ ನನ್ಗೆ ಮಾಡ್ತಾವ್ರೆ ತಡಿಯಪ್ಪ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಅಮ್ಮನ ಮನೆಯಲ್ಲಿದ್ದೀನಿ. ಅಮ್ಮನ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಪ್ಪ ಹೊರಗಡೆ ಹೋಗಿದ್ದಾರೆ, ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಬಟ್ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ, ಇವತ್ತು ಮೂರನೇ ಶ್ರಾವಣ ಶನಿವಾರ. ಇವತ್ತು ನಾವು ಶ್ರಾವಣ ಮಾಡೇ ಮಾಡ್ತೀವಿ. ಅಮ್ಮವ್ರು ಆಗ್ಬೋದು, ನಾದಿ ನಾವು ಎಲ್ಲ ಮಾಡ್ತೀವಿ. ಬಟ್ ನಾದಿಯವರು ಮಾಡೋ ಹೋಗಿಲ್ಲ, ನಾವು ಕೂಡ ಮಾಡೋ ಹೋಗಿಲ್ಲ. ಅದರಿಂದ ನಾರ್ಮಲಾಗಿ ಮನೇಲಿ ಪೂಜೆ ಎಲ್ಲ ಮಾಡಿ ಬಂದು ಏನೂ ವ್ಲಾಗ್ ಹಾಕಿಲ್ಲ ನಾನು. ಹಾಗೆ ಬಂದ್ಬಿಟ್ಟೆ, ಯಾಕಂದರೆ ಬೇಗ ಬರಬೇಕಲ್ಲ ಅನ್ನೋ ಕಾರಣಕ್ಕೆ. ನನ್ನ ತಂಗಿ ಇವಾಗ ತಾನೇ ಕೆಲ್ಸಕ್ಕೆ ಹೋದ್ಲು, ಪರ್ಮಿಷನ್ ತೊಗೊಂಡು ಬರ್ತೀನಿ ದಾಸಪ್ಪರು ಬಂದಾಗ ದೇವ್ರ ಪೂಜೆ ಟೈಮಲ್ಲಿ ಅಂತ ಹೇಳಿದ್ದಾಳೆ. ಅಮ್ಮ ಇನ್ನೇನೋ ಬರುತ್ತೆ, ಒಂದು ಅರ್ಧ ಗಂಟೆ 1 ಅವರಲ್ಲಿ ಬರುತ್ತೆ. ಅಪ್ಪ ಚಿಕನ್ ತರಕ್ಕೆ ಹೋಗಿದ್ದಾರೆ ನೇಮ್ ಪ್ಲಾಕಲ್ಲಿ. ಫಸ್ಟೆಲ್ಲ ಕೋಳಿ ತಂದು ನಾವೇನೇ ಹಿಡ್ಕೊಂಡು ಕುಯ್ದು ಕ್ಲೀನ್ ಮಾಡಿ ಬಿಸಿಲೆಲ್ಲ ಹಾಕಿ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಚಿಕ್ಕಪ್ಪ ಹೇಳ್ತು, ಈ ಥರ ಏಂತಕ್ಕೆ ಸುಮ್ಮನೆ ಅಷ್ಟು ಕಷ್ಟ, ನೇಮ್ ಪ್ಲಾಕಲ್ಲಿ ನಮ್ಮ ಕನ್ನಡದವರೇ ಇದ್ದಾರೆ, ಅವರೇನೆ ಕೋಳಿ ಕುಯ್ದು ಕೊಡ್ತಾರೆ ಅಂತ. ಬಿಸ್ಮಿಲ್ಲ ಮಾಡಲ್ವಲ್ಲ, ಬಿಸ್ಮಿಲ್ಲ ಮಾಡಿದ್ರೆ ನಾವು ಕೂಡ ಮಾಡಲ್ಲ, ನಮ್ಮ ದೇವ್ರಿಗೆ ಅರ್ಪಿಸೋ ಕಾರಣ. ಅದು ಅಲ್ಲಿ ಹೋಗಿ ಅಪ್ಪ ತೊಗೊಬರ್ತಿದ್ದಾರೆ. ಎಷ್ಟು ಅರ್ಧಕ್ಕರ್ಧ ಕೆಲಸ, ಅದು ಕಷ್ಟ ತಪ್ಪಿತು. ಸೊ ಬೇಗ ಬರ್ತಾರಂತೆ, ಗೊತ್ತಿಲ್ಲ ಏನು ಎತ್ತ ಅಂದ್ಬಿಟ್ಟು. ಸೊ ಬಂದಿದ್ದೀನಿ, ಬನ್ನಿ ಎಲ್ಲ ನೋಡಿಸ್ತೀನಿ ನಿಮಗೆ. ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿದ್ದಾರೆ, ಬೇಗನೆ ಬರ್ಬೋದು ಇವತ್ತು. ಹೇಗೆ ನಡೀತೆ ನಮ್ಮ ಮನೇಲಿ ಶ್ರಾವಣ ಶನಿವಾರ ಪೂಜೆ ಅಂತ ನೋಡಿಸ್ತೀನಿ. ಯಾರೆಲ್ಲ ಬರ್ತಾರೆ, ಏನು ಎತ್ತ ಎಲ್ಲ ನೋಡಿಸ್ತೀನಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಮುಖದಲ್ಲಿ ಏನೋ ಒಂದು ಮಿಸ್ಸಿಂಗ್ ಕಾಣ್ತಾ ಇದೆ, ಏನು ಅಂತ ಕಂಡುಹಿಡಿತೀರಾ? ನಾನೇ ಹೇಳ್ತೀನಿ ನೋಡಿ. ಓಲೆ ಹಾಕಿಲ್ಲ, ಯಾಕೆ ಅಂದರೆ ಓಲೆ ಮೊನ್ನೆ ಎಲ್ಲ ಹೋಗೋದಿತ್ತು, ಅದರಿಂದ ನಾನು ಓಲೆ ತೆಗೆದುಬಿಟ್ಟಿದ್ದೆ. ಇವಾಗ ಏನಕ್ಕೆ ಹಾಕ್ಕೊಂಡಿಲ್ಲ ಅಂತ ಅಂದರೆ, ನಂದೊಂದು ಜೊತೆ ಓಲೆ ಇಲ್ಲ ಅಮ್ಮನ ಮನೆಯೇ ಸೇರಿಕೊಂಡಿತ್ತು. ಸರಿ, ಅದಕ್ಕೆ ಅದನ್ನು ಹಾಕೊಳ್ಳೋಣ. ಸುಮಾರು ತಿಂಗಳುಗಳಾಗೋಯ್ತು ನಾವು ಓಲೆ ಹಾಕ್ಕೊಂಡು. ಸ್ವಲ್ಪ ಮರ್ತಂಗೆ ಅನ್ಸ್ಬಿಟ್ಟೈತೆ ಆ ಓಲೆನ. ಇವತ್ತೊಂಥರ ಡಿಫ್ರೆಂಟ್ ಅನ್ಸ್ಬಿಡುತ್ತೆ ನೋಡ್ಕೊಳ್ಳಿ, ಅದನ್ನು ಹಾಕ್ಕೊಳ್ತಿದ್ದಾಗೇ. ಅದಕ್ಕೆ ಗುಂಡಿನ ತೊಗೊಂಡು ಬಂದಿದ್ದೀನಿ, ಈಗ ಹಾಕೋಬೇಕು. ಹಾಗೆ ನನ್ನ ತಂಗಿದ್ದು ಪಟಾಕಿ ಚೀಟಿ ಹಾಕ್ಬಿಟ್ಟು ಬಂದೆ, ಒಡವೆ ಚೀಟಿ. ನೆಕ್ಸ್ಟ್ ಮಂತ್ ಅಲ್ಲ, ಅದು ನೆಕ್ಸ್ಟ್ ಮಂತು ದೀಪಾವಳಿಗೆ ಬರುತ್ತೆ. ನಮ್ಮ ಮನೆ ನಾವು ಹಾಕಿದ್ದೀವಿ, ನೋಡೋಣ ಹೋದಾಗ ನಾನು ಆದರೆ ವ್ಲಾಗಲ್ಲಿ ತೋರಿಸ್ತೀನಿ ಏನು ತೊಗೊಂಡ್ವಿ ಏನು ಅಂದ್ಬಿಟ್ಟು ನಿಮಗೆ. ಸೊ ಕಂಟಿನ್ಯೂ ಆಗ್ತಾಯಿದೆ ನೋಡಿ ವಿಡಿಯೋನ. ಏನೆಲ್ಲ ಕೆಲಸ ಮಾಡ್ತೀನಿ, ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ನೀವು ಕೂಡ ಶ್ರವಣ ಮಾಡ್ತೀರಾ? ಯಾವ ಶ್ರವಣ ಮಾಡ್ತೀರಾ ಅಂತ ಹೇಳಿ. ಅಕಸ್ಮಾತ್ ವೆಜ್ ಮಾಡೋಂಗಿದ್ದಿದ್ರೆ ನಾವು ಲಕ್ಷ್ಮೀ ಹಬ್ಬಾಗಿದ್ದು ನೆಕ್ಸ್ಟ್ ಡೇನೇ ಮಾಡ್ತಾಯಿದ್ವಿ, ಇಲ್ಲ ಫಸ್ಟ್ ಶ್ರಾವಣನೇ ಮಾಡ್ತಾಯಿದ್ವಿ. ನಾನ್ ವೆಜ್ ಆಗಿರೋ ಕಾರಣ ಮೊದಲನೇ ಶ್ರಾವಣ ಶನಿವಾರ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ. 2ನೇ ಶ್ರಾವಣ ಶನಿವಾರ ಬಂದುಬಿಟ್ಟು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ತಿನ್ನಬಾರ್ದು, 1 ವಾರ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಅವ್ರು ಬೆಸ್ಟ್ ಅಂದ್ಬಿಟ್ಟು 3ನೇ ಶ್ರಾವಣ ಶನಿವಾರ ಮಾಡ್ತಾರೆ. ನಾವು ಮಾಡಬೇಕಾಗಿತ್ತು, ಹೇಳಿದ್ನೆಲ್ಲ ಮಾಡೋ ಹೋಗಿಲ್ಲ, ಅದರಿಂದ ಅಷ್ಟೇ. ಸೊ ಅಮ್ಮನ ಮನೆಗೆ ಬಂದಿದ್ದೀನಿ. ಎಷ್ಟು ಸಲ ಹೇಳಿದ್ನೇ ಹೇಳೋದು ಅಲ್ವಾ. ಸೊ ಏನು ಸರ್ ಹೀಗೆಲ್ಲ ಬಿಡಿಸಿದ್ದೀರಾ ಹಣ್ಣು? ನೋಡಿ, ನಮ್ಮ ಯಜಮಾನ್ರೆ ಬಿಡಿಸ್ಕೊಟ್ಟಿರೋದು. ಚೆನ್ನಾಗಿದೆ, ನೀಟಾಗಿ ಬಿಡಿಸಿದ್ಯಾ, ಗುಡ್. ಇದನ್ನು ಬಿಡಿಸ್ಬಿಟ್ಟು ತಿನ್ಬೇಕಾದ್ರೆ ನನಗೆ ತುಂಬಾ ಬೋರಿಂಗ್ ಅಂತ ಆಲ್ರೆಡಿ ನಿಮ್ಗೆ ಒಂದ್ಸಲಿ ಬ್ಲಾಗಲ್ಲಿ ಹೇಳಿದ್ದೆ. ಸೊ ಇರೋ ಬಿಡಿಸ್ಕೊಟ್ರು, ಇವಾಗ ತಿನ್ನೋದೆ. ಥ್ಯಾಂಕ್ ಯು. ಅಯ್ಯೋ, ನೋಡ್ಕೋಬೇಕಾಗಿತ್ತಾನೆ. ಬೇರೆ ಚಿಪ್ ಚೆನ್ನಾಗಿದೆ ನೋಡು. ಎಷ್ಟು ಒಣ ಕೆಜಿ? ಹಾಂ, ಅದಕ್ಕೆ ಬಿಡಿ ಸಖತ್ತಾಗೈತೆ. ಹಾಂ, ಎಷ್ಟು ಕೆಜಿ? ಈಗ ಇದಿಷ್ಟಕ್ಕೆ ಎಷ್ಟಾಯಿತು? ಯಪ್ಪ, ಅಲ್ಲಿ ಬನಶಂಕರಿಲೂ ಅಷ್ಟೇ, ಪಲ್ಲವಿ ಬೇಡಾಗಿತ್ತು ಅಷ್ಟೊಂದು ಅಂದ್ಲು. ಅಷ್ಟೊಂದು ನೀನು ತಂದಿದೀಯಾ ನೋಡು. ಅಪ್ಪಚ್ಚಿ ಆಗಿರೋದು ಕೊಟ್ಬಿಟ್ಟಿದ್ದಾನೆ. ಏನು ಹೇಳು? ಅಲ್ಲ ಹೇಳೋರು ಇಡು, ಮಕ್ಳ ಕೈಗೆ ಸಿದ್ದಿರೋ ಥರ ಇಡು. ಮುರಿದ್ಬಿಟ್ರೆ ಆಮೇಲೆ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಇದು ಸೊಪ್ಪುಗಳಿದ್ರೆ ತಿಂತಬೇಡ ಸ್ವಲ್ಪ, ಕಡ್ಡಿ ತುಂಬ ಬಲ್ತು ಬಿಡೈತೆ. ಮಕ್ಳು ಬರಲಿ ಇರು, ಬಿಡ್ಸೋಣ. ಆಚೆ ಆಟ ಆಡಿಸ್ತಾರೆ ಒಂದು ಸ್ವಲ್ಪ ಹೊತ್ತು. ಹಾಫ್ ಡೇ ಅಲ್ವಾ? ಕ್ಲೀನತ್ತು ಸವಾಲೆ ಕರೆಕ್ಟಾಗಿ ಇಟ್ಕೊಂಡಿದ್ದೆ. ಹಾಂ, ಏನು ಮಾಡ್ತಿದ್ಯಾ? ಅವಾಗ ಹೇಳಿ. ಏನು ಮಾಡ್ತಿದ್ಯಾ? ಚಿಕನ್ ಸಾರು, ಗ್ರೇವಿ. ಇವತ್ತು ನಮ್ಮ ಮನೆ ಶ್ರಾವಣ ಶನಿವಾರ ಮಾಡಬೇಕು. ಈರುಳ್ಳಿ ಇಲ್ಲಮ್ಮ, ಇಷ್ಟು ಬೇಕು, ಅಷ್ಟು ಶುಂಠಿ ತೊಳೆದಿದ್ದೀನಿ. ಹಾಂ,
ಪಾಪು ಗಂಟೆ 1,000 ಬೈತೀನಿ ಅವನಿಗೆ. ಅಕ್ಕ ಏನಂತಕ್ಕ ಕರೆಂಟ್ ಕತೆ? ಗೋವಿಂದ 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 ಅನ್ನೋದು 5 ಗಂಟೆಗೆ, ಈಗಲೇ ಗೋವಿಂದ ಗೋವಿಂದ ಅಂತ ಇದೆಯಲ್ಲ. ಮತ್ತೆ ಗೋವಿಂದನ್ಗೆ ಕರುಣೆ ಬೇಡ್ವಾ ನಮ್ಗೆ? ಮಾಡ್ತಾವ್ರೆ ತಡಿಯಪ್ಪ, ಕರೆಂಟ್ ಕೊಡ್ಸೋಣ ಅಂತ. ಗೋವಿಂದನ ಕರುಣೆನೇ ಇಲ್ಲ ಇವತ್ತು. ಕರುಣೆನೇ ಇಲ್ಲಲ್ಲ ಗೋವಿಂದನ್ಗೆ. ನೋಡು 3:30 ಅಂದ್ರೆ 3:30 ಆಗೋಯ್ತು. ಕರೆಂಟ್ ಇಲ್ಲ, ಎಲ್ಲ ಮಳಿ ಮಳೆಲ್ಲ ಹಂಗಂಗೆ ಬಿಟ್ಟಿದ್ದೀವಿ. ಅಕ್ಕ ಗೋವಿಂದ ಗೋವಿಂದ ಮಾಡೋಕ್ಕೋಸ್ಕರ ಫೋನ್ ಮಾಡ್ತೈತೆ. ಥರ್ಡ್ ಬ್ಲಾಕ್ ನಕಲ್ ಬಂಡೆ 14th ಮೈನ್ 25 ಕ್ರಾಸಲ್ಲಿ ಸರ್ 3 hours ಆಯ್ತು ಸರ್, ಪವರ್ ಇಲ್ಲ. ಈ ಮೇಡಮ್ ಮಾಡಿದೆ 3 hours ಬರುತ್ತೆ ಅಂದ್ರು. ತಲೆ ಇತ್ತು ಏನಕ್ಕ? ಅಕ್ಕ ತೊಳೆದೇ ಇಟ್ಟಿರೋದು, ತೊಳೆದೆ ನಾನು ಏನು ಇಡಲ್ಲ. ಕೇಳ್ಬಿಡು ಅಷ್ಟೇನು ಚೆನ್ನಾಗಿ ತೆಗೆದು ಬಿಡ್ತೀನಿ ಅಣ್ಣ ಹಾಕಿದ್ರು. ನೋಡಿ ಹೇಗಿದೆ ಜಡೆ ನಮ್ಮ ಪಲ್ಲೋದು. ಸ್ಟೆಪ್ ಜಡೆ ನಾನೇ ಹಾಕಿರೋದು. ಇದೊಂದೇ ನೈವ್ಯಾಗ ಚೆನ್ನಾಗಿ ಹಾಕೋದು ನಾನು. ಚೆನ್ನಾಗಿ ಬಂದಿದೆ ಪಲ್ಲು ಇಲ್ಲಿ. ಓಕೆ 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 ಹಾಕೋ, ಅಲ್ಲೇ ಹಾಕೋ. ರೆಡಿ ಆಗಿಲ್ವಾ? ರೆಡಿ ಕಾಯಿಸ್ತಾ ಇದ್ರಾ? ಬೇಡ ಬಿಡು, ತಕ್ಷಣ ಬಂದ್ಬಿಡು. ಹೆಂಗೋ ಬಂತಲ್ಲ, ಅದೊಂದು ಖುಷಿ ಪಡಬೇಕು. ಸಾಕು ಸರಿ ಸುಂದರಿ. ಅದು ಬೀಸೋವಾಗ ಹಂಗೆ ನೈಸಾಗ ಬರೋ. ನಾನು ಯಾವಾಗಲೂ ಹಿಂಗೆ ಸೊಟ್ಟಾಗಿ ತಿನ್ಕಣೆ, ಸ್ಟ್ರೈಟಾಗಿ ಇಡಕ್ಕೆ ಬರಲ್ಲ ಕಣೆ, ಉದ್ದಲ್ಲ ಹಿಂಗಳು. ಉಣ್ತಾರೆ ತಿಂತಾರೆ ನಮ್ತಾವೆ, ನಮಗೆ ಬನ್ನಿ ಚೂಲ ಇರ್ತಾರೆ. ನನ್ಗೆ ಇವತ್ತು ಹೋಗಿದ ತಕ್ಷಣ ಹೋಗ್ಬಿಡೋಣ ಮನೆಗೆ. ಯಾಕೆ ಅವನು ಬಡ್ಕೊಂಡು ಸಾಯ್ತಾನೆ. ಎರಡು ಹೊಸ್ಲೈತಲ್ಲ ಪಲ್ಲವಿ ಮನೆಗೆ. ಕುತ್ಕೋ, ಅಕಸ್ಮಾತ್ ಕರೆಂಟೇ ಬಂದಿಲ್ಲ ಅಂದ್ರೆ. ಕರೆಂಟ್ ಬಂದಿಲ್ಲ ಅಂದಿದ್ರೆ ಅಕಸ್ಮಾತ್ ಹಾಕಾ. ಅವಾಗಿಲ್ಲ. ಯಾವ ವರ್ಷನೂ ಹಂಗಾಗಿರ್ಲಿಲ್ಲ. ಕೊಡ್ಬೇಕಾ? ಯಪ್ಪ ಅಕ್ಕ, ಈಗ ನಿನ್ಗೆ ಅರ್ಧ ಏನು ಮುಕ್ಕಾಲ್ ಭಾಗ ಟೆನ್ಷನ್ ತಪ್ಪದಲ್ಲ. ಇಲ್ಲ ಅಂದಿದ್ರೆ ಎಷ್ಟು ಯಾರಿಗೆ ಆದ್ರೂ ಬೇಜಾರಾಗುತ್ತೆ ಏನಾರು ಇದು ಮಾಡಿದಾಗ. ನೋಡಿ ಇವಾಗ ಸಾಂಬಾರ್ಗೆ ಬಿಟ್ಬಿಟ್ಟೈತೆ, ಈಗ ಫ್ರೈಗೆ ಬಿಟ್ಟಿದೆ. ಅವ್ರು ಇವಾಗ ಬಂದ್ರೂ ಟೆನ್ಷನ್ ಇರಲ್ಲ, ಯಾಕಂದ್ರೆ ಅವ್ರು ಬಂದು ಅವ್ರಿಗೆಲ್ಲ ರೆಡಿ ಮಾಡ್ಕೊಟ್ಟು ನಾವೆಲ್ಲ ಆಗಸ್ಟ್ರಲ್ಲಿ. ಅದೇ ಈಗ ಅವ್ರು ಬಂದ್ರು ಟೆನ್ಷನ್ ಇಲ್ಲ, ಯಾಕೆ ಹೇಳು? ಅವ್ರು ಬಂದು ಇನ್ನೂ ಸ್ವಲ್ಪ ಎಲ್ಲ ಕುದೀತಿರ್ಲಿಲ್ಲ. ಇನ್ನೊಂದು 15 ನಿಮಿಷ ಕುದಿಬೇಕು, ಚೆನ್ನಾಗಿ ಕುದ್ಬಿಟ್ರೆ ಟೆನ್ಷನ್ ಇಲ್ಲ. ಇದು ಫ್ರೈ ಮಸಾಲೆ ಜಾಸ್ತಿ ಆಯ್ತಾ? ಇಲ್ಲ ಏನಿಲ್ಲ ಬೆಂದ ಸರಿ ಚೆನ್ನಾಗಾಗುತ್ತೆ. ಕೊಡಿಲ್ಲ ಅದ ಇದು ಹಾಕ್ಬಿಡು, ಅದು ಕೊಡಿ ತೊಗೊಂಡು ನೋಡ್ಬಿಡ್ತೀನಿ. ಅನ್ನ ಮುದ್ದೆ ಎಲ್ಲ ಮಾಡ್ಬಿಟ್ಟೈತೆ. ಅನ್ನ ಮುದ್ದೆ ಇಲ್ಲಿದೆ. ಈಗ ಒಂದು ತಟ್ಟೆಗೆ ಎಲ್ಲನೇ ಇವು ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಪಲ್ಲು ಪೂಜೆ ಮಾಡಿಬಿಡ್ಲಿ. ಎಲ್ಲಿ ಹೇಳ್ತೀರೋ ಅಲ್ಲಿ ಇಡ್ತೀವಿ. ಹಾಯ್ ಹಾಯ್ ಮಾಡಿ ಬನ್ನಿ. ಹಾಯ್
ಹಾಯ್ ನೋಡ್ದ ಮೊಬೈಲ್ ನೋಡ್ತಿದ್ದಂಗೆ ಆಯ್ ಮಾಡ್ಬಿಟ್ಟು ಅವಾಗ್ಲೇ ಆಯ್ ಮಾಡಿಲ್ಲ ನನಗೆ. ಹೆಂಗಪ್ಪ ರಾಖಿ ಕಟ್ಟಿದ್ ನಿನ್ಗೆ ಮಲಗಿದಂಗೆ ಕಟ್ಟಿ ಹೋದ ವರ್ಷ ಆದ್ರೂ ಹೋದ ವರ್ಷ ಈ ವರ್ಷ ನೀ ಕಟ್ತಾ ಬಲ್ಲು. ಹೌದಾ ಮಲಿಕಂಡ ಇವ್ರು ಬರುದ 5 ನಿಮಿಷ ಅಂತ ಮಲಿಕಂಡ. ಹಾ ಉಳ್ಳಾಡೋಗಿದ್ದ. ಮುಟ್ಬಾರ್ದದು ನೀನು ಅಲ್ಲಿ ಮೊಬೈಲ್ ಅದೇ ತಕೊಂಡ್ ನೋಡೋಗು. ಅವೆಲ್ಲ ಮುಟ್ಬಾರ್ದು ಮೀನದೆ. ಆಗ್ತಾ ಇದೆಯಾಕ ಕಡಿಮೆ ಇದ್ರೆ ಪರವಾಗಿಲ್ಲ. ಸಾಲ್ಟ್ ಬೇಕಾದ್ರೆ ಆಮೇಲೆ ಹಾಕೊಂಡ್ರೆ ಜಾಸ್ತಿ ಅದು ಯಾಕೆಂದ್ರೆ ರುಚಿ ನೋಡೋಂಗಿಲ್ಲ. ಹೌದು ದೇವ್ರಿಗೆ ರುಚಿ ಏನು ನೋಡೋಂಗಿಲ್ಲ. ಮುಂದಾಗಿ ಅಂದ್ರೆ ಫೋನ್ ಮಾಡ್ತೀನಿ ಹರಿಸರ್ಗೆ. ಮುಂದಾಗಿ ಅಂದ್ರೆ 2 ಗಂಟೆಗೆ 2 ಗಂಟೆಗೇನೆ ಬರೋಣ. ಬಿರಿಯಾನಿ ಮಾಡ್ಬೇಕು. ಅದೇ ನೀನೇ ಮಾಡ್ಬೇಕು. ಎಲ್ರು ತಿಂತಾರ? ತಿಂತಾರೆ ತಿಂತಾರೆ ಅಂದ್ರೆ ಮಾಡ್ತೀನಿ. ಎಲ್ರು ಯಾರು ವಾರ್ತಾರ ಯಾರು ಇಲ್ಲ. ಇನ್ನು ಮಂಗಳವಾರ ಭಾನುವಾರ ವಾರ ಅಲ್ಲ ಚಿಕ್ಕಪ್ಪ, ನಾನು ಮಾಡ್ರೆ ತಿಂತಾರ ಚಿಕ್ಕಪ್ಪ. ಅದು ಹೇಳು. ನಿಮ್ಮ ಅಕ್ಕ ನಿಮ್ಮ ಅತ್ತಿಗೆ ಇದಾರಲ್ಲ ಇಲ್ಲಿ ದೊಡ್ಡವರು, ಇವ್ರು ಇರೋವರೆಗೂ ನಾವೆಲ್ಲ ಏನು ಮಾಡಲ್ಲ, ಹೆಲ್ಪರ್ಸ್ ಅಷ್ಟೇ. ಎಲ್ಲ ಅದಕ್ಕೆ ಕೈಲಿ ಗೇಸ್ಬಿಡ್ರಿ. ಹಾ ಆಮೇಲೆ ನಾವು ರಶ್ ಕೊಟ್ಬಿಟ್ಟು ನಾವ್ ಮಾಡ್ತೀನಿ ಬಿಡಕ್ ಹೆಲ್ಪ್ ಮಾಡ್ತೀವಲ್ಲ ನಾವು. ಬರೀ ಅಡುಗೆ ಸುಮ್ಮನೆ ಸೌಟ್ ಅಲ್ಲಾಡ್ಸೋದು ಅಷ್ಟೇ ಕೆಲಸ. ಇನ್ನೆಲ್ಲ ಹೆಲ್ಪ್ ನಾವು ಮಾಡ್ತೀವಿ. ಹಿಂಗ್ ಬಿಡವ ರಂಗೋಲಿ ಹಂಗ್ ಬಿಡ್ತಾ ಇದೀಯಾ. ಈ ಕಡೆಗಂತ ಚಿಕ್ಕಪ್ಪ, ಈ ಕಡೆಗೆ ಎಡೆ ಹೆಂಗ್ ಇಕ್ಕದವರು ಇಲ್ಲೇ ಹಿಂಗೆ ಮಗ ಈಚಕ್ಕೆ ಅಲ್ಲಿ ಹಂಗ್ ಮಡ್ಗೋಕೆ. ಅಲ್ಲಿ ಹಿಂಗ್ ದೇವ್ರ ಮಡ್ಸಕ್ಕೆ ಜಾಗ ಇಲ್ಲ ಮಗ. ಗ್ರಿಫ್ ಇಲ್ಲ. ಇಲ್ಲಾಂದ್ರೆ ಅಲ್ಲೇ ಮಡ್ಸ್ಬೋದಿತ್ತು. ಗ್ರಿಫ್ ಇಲ್ಲ ಹಿಂಗೆ ದೇವ್ರ ಮಡ್ಗೋಕೆ. ಅದಕ್ಕೆ ಇಲ್ಲಿ ನೋಡಿ ಮಾಡ್ತೀನಿ. ಇವಾಗ ದಾಸಪ್ಪನವ್ರು ಬಂದಿದ್ದಾರೆ, ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಶ್ರವಣ ಮಾಡ್ತಾರೆ. ಒಬ್ಬೊಬ್ಬರು ಅವ್ರ ಮನೆಯಲ್ಲೇ ಅವರೇ ಹಾಗೆ ಎಡೆ ಥರ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ಕೋತಾರೆ. ಕೆಲವರೆಲ್ಲ ದಾಸಪ್ಪನ ಕರೆಸ್ತಾರೆ. ಕೆಲವರೆಲ್ಲ ಅವರೇ ದಾಸಪ್ಪನವ್ರಾಗಿರ್ತಾರೆ, ದೇವ್ರುಗಳೆಲ್ಲ ಇಟ್ಕೊಂಡಿರ್ತಾರೆ. ಇವರು ದೇವ್ರುಗಳು ಇಟ್ಕೊಂಡಿರೋ ದಾಸಪ್ಪನವರು. ಇವ್ರನ್ನ ನಾವು ಮನೆಗೆ ಕರೆಸ್ಬಿಟ್ಟು ದೇವ್ರ ಪೂಜೆ ಮಾಡಿಸ್ತೀವಿ. ತುಂಬ ಜನ ನಮ್ಮ ಹಿಂದೂಗಳಲ್ಲಿ ಎಷ್ಟೋ ಜನ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ. ಲಕ್ಷ್ಮಿ ಅದು ಗಣೇಶ ಹಬ್ಬ ಮುಗಿಯೋವರೆಗೂ ತಿನ್ನಲ್ಲ. ಬಟ್ ನಾವು ನಾನ್ ವೆಜ್ಜು ನಮ್ಮ ಮನೇಲಿ ಹೇಗೆ ಅಂದರೆ ಪಕ್ಷಕ್ಕಾಗ್ಬೋದು, ಶ್ರಾವಣಕ್ಕಾಗ್ಬೋದು, ನಾವೆಲ್ಲದಕ್ಕೂ ಖಾರನೇ ಇಡೋದು. ಏನು ಸ್ವೀಟ್ ಅಂತ ಇಡಲ್ಲ ನಾವು ಖಾರದವರೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನಾವು ಶ್ರಾವಣದಲ್ಲಿ ನಾನ್ ವೆಜ್ ಮಾಡೇ ಮಾಡ್ತೀವಿ ಅಫ್ಕೋರ್ಸ್. ಅದರಿಂದ ಫಸ್ಟ್ ವಾರ ಮಾಡೋಕ್ಕಾಗಲ್ಲ, ಯಾಕಂದರೆ ಲಕ್ಷ್ಮಿ ಹಬ್ಬಕ್ಕೆ ಅಮ್ಮವ್ರು ಕ್ಲೀನ್ ಸ್ಟಾರ್ಟ್ ಮಾಡ್ತಾರೆ. 2ನೇ ವಾರ ಬಂದು ಮಾಡೋಕ್ಕಾಗಲ್ಲ, ಹಬ್ಬ ಇರುತ್ತೆ. ಇದು 3ನೇ ಶ್ರಾವಣ ಶನಿವಾರ. ತುಂಬ ಕಷ್ಟ ಆಗೋಗಿದೆ ದಾಸಪ್ಪನವ್ರನ್ನ ಹುಡ್ಕೋದು. ಯಾಕಂದರೆ ನಮ್ಮನೆ ಹತ್ರನೇ ಫಸ್ಟ್ ಒಬ್ರು ಇದ್ದರು, ಸುಮಾರು ವರ್ಷ ಅವರೇ ಮಾಡಿಕೊಡ್ತಾಯಿದ್ರು. ಬಟ್ ಅವರು ಅನ್ಎಕ್ಸ್ಪೆಕ್ಟೆಡ್ ಅವ್ರು ಎಕ್ಸ್ಪೈರ್ ಆಗಿಬಿಟ್ರು. ಆಯಿತು, ಒಂದು 4 ಇಯರ್ಸ್ ಆಯಿತು. ಅವ್ರು ಆದಮೇಲೆ ನೆಕ್ಸ್ಟ್ ಇವ್ರನ್ನ ಹುಡ್ಕೋಷ್ಟರಲ್ಲಿ ಎಷ್ಟು ಕಷ್ಟ ಆಯಿತು ಅಂದರೆ. ಬಟ್ ಇವರು ಸ್ವಲ್ಪ ಬ್ಯಾಂಗ್ಳೂರಲ್ಲೇ ಇರೋದು, ಬಟ್ ಸ್ವಲ್ಪ ದೂರ ಇದೆ. ಇವರು ಬಂದು ನಮಗೆಲ್ಲ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಒಂದು ಮಾತು ಹೇಳೋಗಿಲ್ಲ ಇವ್ರು ಮಾಡೋ ಪೂಜೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ನಮಗಿಷ್ಟ. ನಮ್ಮ ಮನೆಗೂ ಬಂದಿದ್ದಾರೆ, ನನ್ನ ನಾದಿನಿ ಮನೆಗೆ ಹೋಗಿದ್ದಾರೆ. ನಮ್ಮ ಮನೆಯಲ್ಲಿ ತುಂಬ ಕಡೆ ಇವರೇ ಮಾಡಿಕೊಡೋದು. ಸೊ ಚೆನ್ನಾಗಿ ಮಾಡ್ತಾರೆ. ಇಲ್ಲೆಲ್ಲ ಓದ್ಕೊಂಡು ಚಳ್ಕೊಂಡು ಯಾರೋ ಗಂಟೆ ನೋಡಿ ಎಲ್ಲ ಕಲರ್ ಬರ್ತಾ ಇದಾರಂತೆ. ಹಿಂಗೆಲ್ಲ ತೋರಿಸ್ಬೇಕು, ಸರಿನಾ? ಬಾ ಕೈ ಮಗ ಮಡಗ್ಬಿಡು ಜಾಣ ಮಗ ಅಲ್ವಾ, ಮಡಗ್ತಾನ ಅವನು. ಮಡಗ್ಬಿಡಪ್ಪ, ನೋಡು ಎಲ್ಲ ಮಡಗ್ಬಿಡು ಕಂದ. ನೀವ್ ಜಾಣ ಮಗ ಅಲ್ವಾ. ದೀಪ ದೀಪ ನೋಡ್ಬಾ. ನೋಡಿ ಇವಾಗ ಕಾಡ ಊಟ ತಂದ್ಬಿಡು. ಆಮೇಲೆ ಅಲ್ಲ
ನಮಗೆ ನಮ್ಮ ಐತೆ ಇಲ್ಲ ಅವಳ ತಾನೇ ಇರುತ್ತೆ. ಸಾಕು ಈ ಸತಿ ತೊಡೆ ಮಾಡಿ ಅವನು ಕರ್ಸ್ ಹಾಕ್ಸ್ಕೊಬಿಡು. ಫೋನ್ ಪೇ ಮಾಡಿ ಕೊಡ್ತಾರೆ. ಫೋನ್ ಪೇಯಾ ಹಾಂ ಈ ಕಥಾಂತರ ಆಯ್ತು ಅಂದ್ಬಿಟ್ಟು ಎಲ್ಲ ರಿಮೆಂಬರ್ ಇಟ್ಕೊಂಡಿದ್ದೀನಿ. ಮೊಬೈಲ್ ಅಲ್ಲಿ ಇಟ್ಕೊ. ಮೊಬೈಲ್ ಎತ್ಬಿಡ್ತದೆ. ನೀನು ಕುತ್ಕೊಬಿಡು, ಇಬ್ರು ಹಾಕ್ಸ್ಕೊಬಿಡಿ. ಅಲ್ವಾ ತಳ ಮಗಳೇ ಈಗ ಮಂಗಳಾರತಿ ಮಾಡುವಾಗ ಹಾಗೆ ಮಡಿಕೊಳ್ಳಿ ಇದು ತಳ ತಳ ಹಲೋ ಅಪ್ಪ ಸುಮ್ಮನೆ ಯಾಕೆ ಮಾಡಿ ಅಲ್ಲಿ ಮಾಡು. ಥ್ಯಾಂಕ್ ಯು. ಫೋನ್ ಪೇ ಮಾಡ್ತೀನಿ. ಏನು ಬೇಡಿ ಸುಮ್ಮನೆ ದೇವ್ರ ಇಷ್ಟ ಅಂದ್ರೆ ನಮ್ಗೆ ಯಾರು ಬಂದ ನೋಡಿ ಫೋನ್ ಪೇ ಮಾಡ್ತೀರಾ? ಫೋನ್ ಪೇ ಮಾಡಬೇಕು. ಅವ್ರ ದುಡ್ಡೇ ನಾವತ್ತು ತಂಗೈತದೆ, ನಮ್ದೇನು ಸೇರಲ್ಲ. ಕರೆಕ್ಟ್ ಅಲ್ವಾ? ನಂದು ಸರಿ ಬರುತ್ತೆ. ನೋಡಿ ಪಾಪಗೆ ಕೊಡ್ತಾನೆ ಅಮ್ಮಂಗೆ ಹೊತ್ತು ಕೊಟ್ಟಿದ್ದೀನಿ. ಗೋಮೆ ಪಾರ್ಟಿ ಮಾಡಿ ನಿಮ್ದು ಪಾರ್ಟಿ ಮಾಡಿ ಎಲ್ರಿಗೂ ಆಯ್ತಲ್ಲ ಬೇಡ ಮನ್ವಿತ ಕಡೆ ಪೂಜೆ ಮಾಡ್ತಿರ್ತಾನೆ, ಈ ಕಡೆ ಬಂದ್ಬಿಡ್ ಬಾ. ನಿಂತ ಕಣ ಚೇಂಜ್ ಹಂಗೆ ತಿರ್ಕೊಂಡ್ರೆ ಕ್ರಾಸ್ ತಗೊಂಡೈತೆ ನಾನು. ರೆಡಿ ಮಾಡಿ ಬೇಕು. ಅಪ್ಪ ತಿರುಪತಿ ಎಂಟಪ್ಪ ಕೂತ್ಕೊಳ್ಳೋದೇ ಕರ್ಕೊ ಮನ್ವೀತ್ ಮನ್ವೀತ್ ನಾಲ್ಕು ಹೊಸ ಇನ್ನೊಂದು ಈ ಕಡೆ ನಿಂತ್ಕೊಳ್ಳಿ. ಆಯ್ತನಾ? ಚೆನ್ನಾಗಿ ಬರಲ್ಲ. ಏನು 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 17 ಅಂತ ನನಗೆ ಫೋಟೋ ಶೂಟ್ ನಡೀತಾ ಇದೆ. ಗೋವಿಂದಗಳದ್ದು ಫೋಟೋ ಶೂಟ್ ನಡೀತಾ ಇದೆ. ನೀವು ಸಂಬಳ ದುಡ್ಡು ಏನು ಎಲ್ಲ ಗೋವಿಂದಗಳೇ ಗೋವಿಂದಗಳ ಫೋಟೋ ಶೂಟ್. ನನಗೆ ಯಾರು ನೆಕ್ಸ್ಟ್ ಗೋವಿಂದ ಗೀತು ನೀನಮ್ಮ ಆಯ್ತು ಗಂಟೆ ಹೊಡಿಕೆ ನಿಂತವ್ರೆ ಇವ್ರು ಹೊಡಿತಾರೆ ಗಂಟೆ ಗಂಟೆಯ ಹಾಗೆ ಸಮಿಲ್ಲ ಕೈ ಹಿಂಗ್ ಉಂಡೆ ಮಾಡ್ತಾರೆ ಹಿಂಗೆ. ಮುದ್ದಿಗ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನಾನು ಬೇವ್ತಿರೋದಲ್ಲ, ತೀರ್ಥನ ಮುಖಕ್ಕೆ ಹೆಚ್ಚಿರೋದು. ಎಲ್ಲ ಕಡೆ ಈ ಥರ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತು. ಸೊ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.